ಹುಟ್ಟೈತಿ, ನನ್ನಿಂದನ ಆಗೈತಿ, ನನ್ನಿಂದನ ಇದೆಲ್ಲ ನಡೆದೋಯ್ತಿ ಅಂತಕ್ಕಂಥ ಮಾತನ್ನ ದೈವಕ್ಕೆ ತಿಳಿಸಿಕೊಟ್ಟು ಇವತ್ತು 7 ಆವರಣದಿಂದ ನಮ್ಮಲ್ಲಿ ಅಂಡ ತಯಾರಾಯ್ತು. ಅಂಡಕ್ಕ 7 ಆವರಣ ಸುತ್ತ ಹಾಕಿದ್ವು. ಅದೇ ಅಂಡದ ಒಳಗ ಇಡೀ ಬ್ರಹ್ಮಾಂಡ ಎಲ್ಲ ಈ ಕಾಣುವಂತದೆಲ್ಲ ಐತಿ ಅಂತಕ್ಕಂಥ ಮಾತನ್ನ ದೈವಕ್ಕೆ ತಿಳಿಸಿಕೊಟ್ರ. ತಿಳಿಸಿಕೊಟ್ಟಾರ, ಹೇಳ್ಯಾರಲ್ಲ ಆಗ. ಬ್ರಹ್ಮಾಂಡದಾಗ ಇದ್ದದ್ದು ಬೇರೆ ನೋಡು, ಹೌದು, ವಿಚಾರ ಮಾಡುವಂತ ಮಾತು. ಹುಡುಕಾಡಬೇಕಲ್ಲ. 7 ತತ್ವದಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡ, 7 ತತ್ವದಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡ ಇವತ್ತು ನಮ್ಮ ದೇವಿದಿಂದ ಹುಟ್ಟೈತಿ. ಅದ ಬ್ರಹ್ಮಾಂಡದ ಒಳಗ ಅಸುರರದಾರು, ಮಾನವರದಾರು, ದಾನವರದಾರು. ಇವತ್ತ ಕುದುರೆ ಆತು, ಕಾತಿ ಆತು, ವಾಂಟಿ ಆತು, ಈ ಕಣ್ಣಿಗೆ ಕಾಣುವುದೆಲ್ಲ ಬ್ರಹ್ಮಾಂಡದೊಳಗ ಐತಿ ಅಂತ ಪದ ಹಾಡ್ರಿ ನೀವು. ಪದ ಹಾಡ್ಯಾರ ಆಚಗಡೆ ಅವರು, ಪದ ಹಾಡ್ರು. ನಾಗೇಶ್ ಅವ್ರು ಹಾಡ್ಯಾರ. ಪದ ಹಾಡ್ರ ಹೆಂಗಪ್ಪ ಅಂತ ಕೇಳಿದ್ರ ಹುಟ್ಟುದು ಬೇರೆ ಬೇರೆ, ಅದ್ರೊಳಗ ಇದ್ದಂತದ ಐತಿ ಅಂತ ಹೇಳುದು ಬೇರೆ. ಹೌದು, ಮತ್ತ ಶಾಂತಿ ಮಾಡೋದಕ್ಕರೆ ಒಳಗ ಶಾಂತಿ ಬೇರೆ, ಮ್ಯಾಗ ಪಿಸುವೆ ಬೇರೆ. ಹುಟ್ಟುದು ಬೇರೆ, ಅದ್ರೊಳಗ ಇದ್ದದ ಐತಿ ಅಂತ ಹೇಳುದ ಬೇರೆ. ಈ ಸದ್ಯ ಇಲ್ಲಿ ಪೆಂಡಾಲ್ ಹಾಕ್ಯಾರು, ಇವತ್ತು ತಂದು ಡಬ್ಬಿ ನಿಲ್ಸ್ಯಾರ. ಡಬ್ಬಿ ಇದ್ದದ ಇಲ್ಲಿ ಅಲ್ಲಿಂದ ನಾವು ಇಲ್ಲಿ ಬಂದೆವು. ಇವತ್ತ ತಂದು ನಿಲ್ಲಿಸಿದವ್ರು ಬೇರೆ ಅದಾರ. ಹೌದಲ್ಲ? ಈ ತಂದು ನಿಲ್ಲಿಸಿದವ್ರು ಬೇರೆ ಅದಾರ. ಇಲ್ಲಿ ಡಬ್ಬಿ ನಿಂತಾವತ್ತೆ ನಾವು ಹೇಳಾಕ್ ಬಂದ್ವಿ. ನಿಮ್ಮ ಧರ್ಮದ ನೀವ್ ಹೇಳಾಕತ್ತಿದೇನ? ಡ್ಯಾಬಿ ಐತದ ಹೇಳಾಕತ್ತೀರಿ, ನಿಲ್ಲಿಸಿದವ್ರು ಬೇರೆ ಅದಾರ. ಹಂಗ ಬ್ರಹ್ಮಾಂಡ ಮೊದಲ ಐತೆ, ಅದ್ರ ಒಳಗ್ ಬಂದು ನೀವೇನ್ ಮಾಡ್ಯಾರಿ? ನಮ್ಮವ್ವನಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡ ಐತಿ, ಅದ್ರೊಳಗ ಹಸುರದಾರು, ಕಣಿ ಕಾಣುದೆಲ್ಲ ಅದ್ರೊಳಗ ಐತಿ ಅಂತ ನೀವ್ ಹೇಳಾಕತ್ತೀರಿ. ಮೊದಲು ತಯಾರಿದ್ರಾಗ ನಮ್ದು ಒಂದು ಐತಿ ಅಂತ ಹೇಳಾಕತ್ತೀರಿ. ಇಟ್ಟ ಹೆಂಗ ಬ್ಯಾಡ್ರಿ, ಹುಟ್ಟಿಲ್ಲ. ಅದಕ್ಕೆ ನಮ್ಮಿಂದ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ? ಇವತ್ತು ನಮ್ಮ ಅಪ್ಪ ಇದ್ದಾವ ಏನ್ ಮಾಡಿದ್ಪ ಅಂತ ಕೇಳಿದ್ರ, ನೀರಿನೊಳಗ ವೀರ್ಯ ಬಿಟ್ಟ 1000 ವರ್ಷದ ನಂತರ ಒಂದು ಬಂಗಾರ ವರ್ಣದ ತತ್ತಿ ಆಯ್ತು. ಆ ಬಂಗಾರ ವರ್ಣದ ತತ್ತಿಯನ್ನ 3 ಭಾಗ ಮಾಡಿಟ್ಟ. 3 ಭಾಗ ಮಾಡಿ ಮೇಲಿಂದ ಆಕಾಶ, ನಡುವಿಂದ ಸ್ವರ್ಗ, ತಳಗಿಂದ ಭೂಮಿ ಅಂತಕ್ಕಂಥದ್ದು ಹುಟ್ಟಿಸಿ ಬಿಟ್ಟ. ಇದು ಬ್ರಹ್ಮನಿಂದ ಹುಟ್ಟಿದಕ್ಕಾಗಿ ಬ್ರಹ್ಮಾಂಡ ಅಂತೇಳಿ ಹೆಸರು ಬೇಕು. ಇದೇ ಬ್ರಹ್ಮನಿಂದ ಹುಟ್ಟಿದಕ್ಕಾಗಿ ಇದೇ ಬ್ರಹ್ಮಾಂಡ, ಅದ್ರ ಮ್ಯಾಗ ನಾವು ನಿಂತೀವಿ. ಬ್ರಹ್ಮಾಂಡ ಅಂತೇಳಿ ಬ್ರಹ್ಮನಿಂದ ಹುಟ್ಟಿದಕ್ಕಾಗಿ ಹೆಸರು ಬಿತ್ತು. ಇದ ಬ್ರಹ್ಮಾಂಡನ ತಯಾರು ಮಾಡಿ ಅವಾಗ ನಮ್ಮ ಅಪ್ಪ ಏನ್ ಮಾಡಿದ್ಪ ಅಂತ ಕೇಳಿದ್ರ, ಏನ್ ಮಾಡ್ಯಾರ? ಈ ಜಗತ್ತೆಲ್ಲ ಸುತ್ತುವರೆದು ನೋಡಿದ ಏನೇನು ಇಲ್ಲದ ಟೈಮ್ ಒಳಗ ಅವಾಗೆಲ್ಲ ಹುಟ್ಟಿಸುಗೊತ್ತ ಚಲಾವಣಿ ನಡೀತು. ಚಲಾವಣಿ ನಡೀತು. ಬ್ರಹ್ಮದೇವರ ಸೃಷ್ಟಿ ಮಾಡಿಬಿಟ್ಟ, ವಿಷ್ಣು ದೇವರ ಪಾಲನೆ ಮಾಡಕ್ ಹಚ್ಚಿದ. ಅಂದ್ರ ಇದನ್ನೆಲ್ಲ ಸಂರಕ್ಷಣೆ ಮಾಡೋದು ಹೆಂಗಪ್ಪ ಅಂತ ಕೇಳಿದ್ರ ಮಂದಿಗೆ ತಿಳಿಯುವಂಗದ. ಇವತ್ತ ತಂದ ಇಲ್ಲಿ ಅಡಿಗೆ ಹಿಟ್ಟಕ್ಕಿ ಇಡುದು ಬೇರೆ, ಅದನ್ನೆಲ್ಲ ಮಾಡಿ ಹಾಕಾರ ಅವ್ರು ಬೇರೆ. ಅವ್ರು ಅಡಿಗೆ ಮಾಡೋರು ಆಚಾರ್ಯಗಳು. ಇಲ್ಲಿ ಏನ್ ಹಿರಿಯಾರು ಕೂತಾರು, ತಂದ ತಮಗೋಡ್ರೆ ಇಂಥದೆಲ್ಲ ತಗೊಂಡ್ ಬಂದ್ ಇಟ್ಟೈತಿ, ಅದನ್ನ ಮಾಡಿ ಹಾಕ್ರಿಪ್ಪ ಅಂತ ಹೇಳಿದಾರ. ಹೇಳ್ಯಾರ ಅಂದ್ಕೂಲ ಹಂಗ ವಿಷ್ಣು ದೇವ್ರ ಪಾಲನೆ ಮಾಡಾಕತ್ತ. ಹೌದಲ್ಲ? ಇನ್ನೆಲ್ಲ ಒಂದು ಕಡೆಗೆ ತೆಗೆದು ಹೋಗಿಬೇಕಾಗೈತಿ. ಲಯ ಮಾಡುದು, ಒಟ್ಟು ಲಯ ಮಾಡಿಬಿಡು, ಲಯ ಆಗಬೇಕಾಗೈತಿ. ರುದ್ರನಿಂದ ಹುಡ್ತದೆ. ಇದೆಲ್ಲ ಆದ ನಂತರ ಒಮ್ಮೆ ಏನು ತೊಳೆದು ಸ್ವಚ್ಛ ಮಾಡಿ ಡಬ್ ಹಾಕ್ತಾರೋ, ಅಲ್ಲಿ ಡಬ್ ಆಗಿ ಹೊತ್ತು ಪ್ರಳಯ ಆಗಿಬಿಡ್ತ, ಅಲ್ಲಿಗೆ ಪ್ರಳಯ ಆತ. ಹಿಂಗಾಯ್ತು ನಮ್ಮ ಅಪ್ಪನ ಕತೆ. ಅದಕ್ಕೆ ನಮ್ಮ ಅಪ್ಪನಿಂದ ಹಿಂಗೆಲ್ಲ ಸೃಷ್ಟಿ ತಿಥಿ ಲಯಗಳು ಹಿಂಗ ಹಾಕೋತ್ ಬಂದವು. ಇವತ್ತಿನ ದಿವಸ ಪಾಲಕ್ ಬಾಳೆ ಒಂದೊಂದು ಘರ್ಷಣೆ ಕೇಳ್ರಿ ಅಂತಕ್ಕಂಥ ಮಾತು ಹೇಳ್ಯಾರು. ಉಳಿಯಪ್ಪ ಸರ್ ಒಂದು ಘರ್ಷಣೆ ಕೇಳಿದ್ರು. ಏನ್ ಕೇಳಿರಪ್ಪ ಅಂತ ಕೇಳಿದ್ರ, ಅಷ್ಟಾಂಗ ನಮಸ್ಕಾರ ಯಾರಿಗೆ ಮಾಡಬೇಕು ಅಂತಕ್ಕಂಥ ಮಾತು ಕೇಳಿದ್ರು. ಇದು ಪರಮೇಶ್ವರ್ಗೆ ಮಾಡಬೇಕು. ಸ್ಕಂದ ಪುರಾಣ ಭಾಗ 3 39ನೇ ಪುಟದಾಗ ನಾ ಕೊಟ್ಟಿದ್ನಿ. ಅದ ಯಾರಿಗೆ ಅಂತ ಕೇಳಿದ ಕಾಲಕ್ಕ ನಾ ಪರಮೇಶ್ವರ್ಗ ಅಂತ ಹೇಳೇನಿ. ಹೌದಲ್ಲ? ಇನ್ನು ಯಾರಿಗೆ ಏನ್ ತಗೊಂಡ್ಬರ್ತಾರ ನನಗ್ ಗೊತ್ತಿಲ್ಲ, ಭಗವಂತಗ ಗೊತ್ತಲ್ಲ. ಹೌದಲ್ಲ? ಏನ ನಮ್ಮ ಗಂಡಿನ ಒಳಗೆ ಕೇಳ್ಯಾರ ಅನ್ಕೊಳ್ಳಿ, ಗಂಡಿನ ಒಂದು ಉತ್ತರ ಕೊಟ್ಟನಿ. ಏನು ಒಪ್ಕೊಂಡ್ ಕಾಣುದಿಲ್ಲ ಅವ್ರ. ನೋಡೋಣ. ಇನ್ನ ನಮ್ದೊಂದು ಘರ್ಷಣೆ. ಒಬ್ಬಕಿ ಹೆಣ್ಣು ಮಗಳ ಏನ್ ಮಾಡ್ಲಿಪ್ಪ ಅಂತ ಕೇಳಿದ್ರ, ಏನ್ ಮಾಡ್ಯಾಳು? ಆ ರಾಜನ ಅಭಿಪ್ರಾಯ ತಂದು ಒಬ್ಬಕಿ ಹೆಣ್ಣು ಮಗಳ ತಿಳ್ಸಾಕ್ ಹತ್ಯಾಳ. ಒಬ್ರಿಗೆ ಬೇರೆದವ್ರು ಹೇಳ್ತಾಳ. ತಿಳ್ಸಾಕ್ ಹತ್ಯಾಳ ಅಂದ ಬಳಕ ಏನ ಪಾರ್ವತಿಗೆ ತಿಳಿಸ್ಯಾಳು, ಏನ ಲಕ್ಷ್ಮಿಗೆ ತಿಳಿಸ್ಯಾಳು. ರಾಜನ ಅಭಿಪ್ರಾಯ ತಂದ ಒಬ್ಬಕಿ ಹೆಣ್ಣು ಮಗಳ. ಹೌದು. ರಾಜನ ಅಭಿಪ್ರಾಯ ತಂದ ಒಬ್ಬಕಿ ಹೆಣ್ಣು ಮಗಳು ಬರ್ಕೋತೀರಿ. ರಾಜನ ಅಭಿಪ್ರಾಯ ತಂದು ಒಬ್ಬಕಿ ಹೆಣ್ಣು ಮಗಳ ಒಬ್ಬಕಿಗೆ ತಂದ ತಿಳಿಸ್ಯಾಳಕ್ಕೆ. ಏನ ಲಕ್ಷ್ಮಿಗೆ ತಿಳಿಸ್ಯಾಳು, ಏನ ಸರಸ್ವತಿ ತಿಳಿಸ್ಯಾಳು, ಏನ ಪಾರ್ವತಿ ತಿಳಿಸ್ಯಾಳು, ಏನ ಗೌರಿಗೆ ತಿಳಿಸ್ಯಾಳು, ಏನ ಶಂಕರಿ ತಿಳಿಸ್ಯಾಳು, ಏನು ದುರ್ಗಾದೇವಿಗೆ ತಿಳಿಸ್ಯಾಳು,
ತಿಳಿಸ್ಯಾಳು ಒಟ್ಟ ಟೋಟಲ್ದಾಗ ನಿಮ್ಮವ್ರಿಗೆ ಯಾರಿಗೆ ತಿಳಿಸ್ಯಾಳ ಯಾರಿಗೆ ತಿಳಿಸ್ಯಾಳು ತಿಳಿಸಿದಕ್ಕೆ ಹೆಸರು ಏನ ಅಂತಕ್ಕಂಥದ್ದು ಒಂದು ಸಂಘರ್ಷಣೆ ಐತಿ ಮುಂದಿನ ಸಂದಿಗೆ ಹೊಡಿತಾರ ಅನ್ನೋ ಭರವಸೆ ಇಟ್ಕೊಂಡು ನಾಲ್ಕು ನುಡಿ ಕ್ಯಾಲಿ ಎಂದು ಸಜುಡಿಕಲ ಅಂದ್ರೆ ಚಾನ್ಸ್ ಏ ಹಂಗ ಚಾಲ ಕೊಡೋಂಗಿಲ್ಲ ಇನ್ನು ಮುಂದೆ ಬ್ರಹ್ಮಾಂಡ ಹುಟ್ಟಬೇಕು ಅವರು ನೀರ ಹುಟ್ಟಿಸ್ಬೇಕು ನೀರಿನಲ್ಲಿ ವೀರ್ಯ ಬಿಡ್ಬೇಕು ತತ್ತಿ ಹುಟ್ಟಿಸ್ಬೇಕು ತತ್ತಿ ಮ್ಯಾಕು ಇನ್ನ ಇದು ಎಲ್ಲ ಹೇಳ್ಬೇಕಾರ ಹುಟ್ಟಿಸ್ಬೇಕಾರ ಇನ್ ಮತ್ತ ಇದಕ್ಕೆ ಹೋಗಿ ಬರ್ಬೇಕ ಅವ್ರು ಆಗಲಿ ಎಲ್ಲಿ ಗುಡುಮಕೆರೆಗೆ ಹೋಗಿ ಬರ್ಬೇಕು ಆಗಲಿ ದೇವ್ರ ಒಳ್ಳೇದು ಮಾಡ್ಲಿ ಅವ್ರಿಗೆ ಅದಕ್ಕ ಇದೇ ನಮ್ಮ ಒಡರಟ್ಟಿ ಗ್ರಾಮದ ಒಂದು ಮಸ್ತರಾಗಿರ್ತಕ್ಕಂಥವ್ರು ಗುರುಗಳಾಗಿರ್ತಕ್ಕಂಥವ್ರು ಎಷ್ಟೋ ಮ್ಯಾಲಿಗೆ ಈ ಸದ್ಯ ಹೊಸದಾಗಿ ಯಾವ್ಯಾವ ಮ್ಯಾಳಗಳು ತಯಾರಾಗಕತ್ಯಾವು ಅವ್ರಿಗೆ ಒಂದು ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರು ಇವತ್ತು ಯಾವ್ದೋ ಒಂದ್ ಅಲ್ಲಿ ಮ್ಯಾಳ ನಾಡಾಗಿ ನಿಂತಿತ್ತಪ್ಪ ಅಂತಂದ್ರ ಅದನ್ನ ನಡೆಸಿಕೊಡುವಂತ ಮ್ಯಾಳ ಮುಂದುವರಿಸುವಂತ ಮಸ್ತರ್ ಯಾರಪ್ಪ ಅಂತ ಕೇಳಿದ್ರ ಇದೇ ಒಡರಟ್ಟಿ ಗ್ರಾಮದ ರಾಮಚಂದ್ರ ಮಾಸ್ತರ್ ಆಗಿರ್ತಕ್ಕಂಥವ್ರು ಗುರುಗಳಾಗಿರ್ತಕ್ಕಂಥವ್ರು ಏನೋ ಈ ನಮ್ಮ ಚಿಕ್ಕ ಕಲೆಯನ್ನು ಕೊಂಡು ಕಲೆಗೆ ಬೆಲೆ ಕೊಟ್ಟು 51 ರೂಪಾಯಿಗಳನ್ನ ಕಾಣಿಕೆ ಕೊಡಿದ್ರ ಅಂತ ಗುರುಗಳ ಆಶೀರ್ವಾದ ಅಂತ ಹಿರಿಯರ ಆಶೀರ್ವಾದ ಅಂತ ಗೆಳೆಯರ ಆಶೀರ್ವಾದ ಸದಾ ನಮ್ಮ ಮ್ಯಾಲಿನ ಮೇಲೆ ಇಲ್ಲೊಂದು ತಿಳ್ಕೊಂಡು ಈ ಚಿಕ್ಕ ಮ್ಯಾಳಗಳ ಗುರುಗಳ ಇನ್ನೊಂದು ಮಾತು ನಿಮ್ಮ ಕಡೆ ಐತಿ ನಂದ ಈ ಸದ್ಯ ಚಿಕ್ಕ ಮ್ಯಾಳಗಳು ನಡೆದಾವ್ ಚಿಕ್ಕಗಳು ಮ್ಯಾಲ ನಡೆದಾವ್ ಹೊಸ ಮ್ಯಾಲ ಆಗಾಕತ್ಯಾವ ಆ ಹೊಸ ಮ್ಯಾಳಗಳನ್ನ ಈಗ ಹೆಂಗ ತಂದಿಲ್ಲಿ ನಡ್ಸಾಕತ್ತಿರ್ಲ ಇನ್ನು ನಮ್ಮದೆಲ್ಲ ಮುಗಿತನ ಇನ್ನು ತಂದು ಇವ್ರನ್ನ ಹೋಗಿಸೋದು ನಿಮ್ಮದ ಕರ್ತವ್ಯ ಹೊಳ್ಯಾಗ ಹೋಗಿಬೇಡ್ರಿ ಹೊಳ್ಯಾಗಲ್ಲ ಇನ್ನು ಮುಂದೆ ಅವತರ್ನ ಇಲ್ಲಿ ನಾವು ಚಲಾವಣೆಗೆ ಬಿಡ್ಬೇಕಾಗೈತಿ ಅವತರ ಮ್ಯಾಲ ಮುಂದುವರ್ಸು ಕರ್ತವ್ಯ ನಿಮ್ಮದ ಐತಿ ಈಗ ಹೆಂಗ ನೀವು ತಂದಿಲ್ಲಿ ಮ್ಯಾಲ ಕೊಡ್ಸಿರಿ ಅದ ಪ್ರಕಾರನ ಇನ್ನು ಮುಂದಿನ ಯಾವ್ದೋ ಒಂದು ಜಾತ್ರೆ ಆಗಲಿ ಎಲ್ಲಾರ ಯಾರಿಗಾರ ಒಂದು ಮ್ಯಾಲ ಬೇಕಾಗಿದ್ರು ಇಂಥ ಮ್ಯಾಳಗಳು ಹಿಂಗದಾವು ಹೊಸ ಚಾಲು ಆಗ್ಯಾವ ನಡೆಸ್ರಿ ಅಂತ ಮಾತು ಹೇಳಿ ಹೇಳ್ರಿ